ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಬೈಕೆ ಊಟ ತೊಗೊಂಡು ಬಂದಿದ್ದಾರೆ. ನೋಡ್ಬೋದು ಇಲ್ಲಿ ಶೇಂಗಾ ಚಟ್ನಿ, ಮೊಸರು, ಚಪಾತಿ, ಕರ್ಜಿಕಾಯಿ, ಅವ್ರಿಕಾಳು ಪಲ್ಯ, ಫ್ಲವರು, ವಡೆ ಇವೆಲ್ಲ ತೊಗೊಂಡು ಬಂದಿದ್ದಾರೆ. ಯಾರಂದ್ರೆ ನಮ್ಮ ಆಂಟಿ ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ತೊಗೊಂಡು ಬಂದಾರ ನೋಡ್ರಿ. ಏನಂದ್ರೆ ನನಗೆ ಇವಾಗ 7 ಮಂತು. ಬಟ್ ಇದುವರೆಗೂ ಕೂಡ ಯಾರಿಗೂ ಕೂಡ ನಾನು ಪ್ರೆಗ್ನೆಂಟ್ ಇರೋದು ನಮ್ಮ ರಿಲೇಷನ್ ಒಳಗೆ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ಯಾರು ಕೂಡ ಮನೆಗೆ ಬರ್ತಿರ್ಲಿಲ್ಲ, ಹಾಗಾಗಿ ಯಾರಿಗೂ ಗೊತ್ತಿರಲಿಲ್ಲ. ಸಡನ್ ಆಗಿ ಒಂದು ದಿನ ಗೊತ್ತಾಯಿತು ನಾನು ಪ್ರೆಗ್ನೆಂಟ್ ಅಂಥೇಳಿ. ಸೊ ಗೊತ್ತಾದ ತಕ್ಷಣ ಇವಾಗ ಬುತ್ತಿ ತೊಗೊಂಡು ಬಂದಿದ್ದಾರೆ. ನಮ್ಮ ಚಿನ್ನು ಊಟ ಮಾಡಂದ್ರೆ ಊಟ ಮಾಡತ್ತಿಲ್ಲ ನೋಡ್ರಿ. ಹೊರಗೆ ಅಡ್ಡಾಡತ್ತನ ಬರೀ ಕರ್ಜಿಕಾಯಿ ವಡೆ ತಿನ್ಕೊಂಡು. ಸೊ ಎಲ್ಲಾನು ಪ್ಲೇಟ್ ಒಳಗೆ ಹಚ್ಚಿ ಕೊಟ್ಟರು ಊಟ ಮಾಡಂತ ಹೇಳಿ. ಮತ್ತು ಅವರು ಕೂಡ ಎಲ್ಲ ಊಟ ಮಾಡಕತ್ತಾರ. ನೋಡ್ಬೋದು ಎಲ್ಲ ಇಲ್ಲೇ ನಡುವನ್ನ ಇಟ್ಕೊಂಡು ಕೂತಿದ್ದೀವಿ. ಪ್ರೆಗ್ನೆಂಟ್ ಇದ್ದವ್ರಿಗೆ ಈ ಥರ ಕೆಲವೊಂದು ಆಸೆಗಳು ಆಗ್ತಾ ಇರ್ತಾವೆ ನೋಡ್ರಿ. ಬಟ್ ಹೇಳ್ಕೊಳಕ್ ಆಗಂಗಿಲ್ಲ. ಬಟ್ ಯಾರಾದರೂ ಈ ಥರ ತೊಗೊಂಡು ಬಂದಾಗ ಖುಷಿ ಆಗ್ತದೆ. ಬಯಕೆ ಊಟ ಆಗಿರ್ಬೋದು, ಏನೋ ಒಂದು ಪ್ರೆಗ್ನೆಂಟ್ ಇದ್ದಾಗ ಆಸೆ ಪಡೋದನ್ನ ನೆರವೇರಿಸ್ಬೇಕು ನೋಡ್ರಿ. ಅದ್ರಾಗೂ ತಿನ್ನೋ ವಿಷಯ ಒಳಗೆ ಏನೆಲ್ಲ ತಿನ್ಬೇಕು ಅನಿಸ್ತದ ಅದನ್ನೆಲ್ಲ ತಿನ್ಬೇಕು. ಕೆಲವೊಂದು ಆಸೆ ಆದ್ರೂ ಕೂಡ ತಿಂದಿರ್ಲಿಲ್ಲ ಅಂದ್ರೆ ಮಗು ಹುಟ್ಟಿದ್ಮೇಲೆ ಮಗುನ ಕಿವಿ ಒಡಿತಾವು ಅಂತ ಅಂತಾರೆ. ಗೊತ್ತಿಲ್ಲ, ಒಟ್ಟು ಅಂತಿರ್ತಾರೆ. ಸೊ ಪ್ರೆಗ್ನೆಂಟ್ ಇದ್ದಾಗ ಏನೇನೆಲ್ಲ ತಿನ್ಬೇಕು ಅನಿಸ್ತದ ಅದನ್ನೆಲ್ಲ ತಿಂದು ಮುಗಿಸ್ಬಿಡ್ಬೇಕು. ಸೊ ಊಟ ಮಾಡಕ್ಕೆ 3 ಜನ ಕೂತಿದ್ವಿ ನೋಡ್ರಿ. ಯಾಕಂದ್ರೆ ಎಲ್ಲರೂ ಊಟ ಮಾಡಿದಾರೆ, ನಾವಷ್ಟೇ ಉಳಿದಿದ್ವಿ. ನಾವು ಲಾಸ್ಟ್ಗೆ ಊಟ ಮಾಡಕ್ಕೆ ಕೂತ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿ ಮಾಡಕತ್ತಾರ. ಒಬ್ರು ಆಂಟಿ ರೊಟ್ಟಿ ಮಾಡತ್ತಾರ, ಇನ್ನೊಬ್ರು ಆಂಟಿ ಬಾಂಡಿ ತಿಕ್ಕಾಕತ್ತಾರ. ನಾನು ಬಾಂಡಿ ಅದು ಡಬ್ಬ ಹಾಕೋದು ಮತ್ತು ಸಣ್ಣ ಪುಟ್ಟ ಏನು ಕೆಲಸ ಇರ್ತೈತಿ ಅದನ್ನ ನಾ ಮಾಡ್ಕೊಳಕ್ತೇನೆ. ಈಗ ಒಂದು ಮನೆ ಅಂದಮೇಲೆ ಸಿಕ್ಕಾಪಟ್ಟೆ ಕೆಲಸ ಇರ್ತದ ನೋಡ್ರಿ. ಅದ್ರಾಗೂ ಗೆಸ್ಟ್ ಬಂದಾಗ ಭಾಳ ಕೆಲಸ ಇರ್ತದ. ಅದ್ರಾಗ ಈಗ ಪ್ರೆಗ್ನೆಂಟ್ ಇದ್ದಿರ್ಬೇಕಾದ್ರೆ ಎಲ್ಲ ಕೆಲಸನೂ ಮಾಡೋಕ್ಕಾಗಂಗಿಲ್ಲ. ಸೊ ಎಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಮಾಡಕತ್ರ ಕೆಲಸ ಬೇಗ ಆಗ್ತಾವ. ಮತ್ತು ಹೊಂದಾಣಿಕೆ ಇತ್ತಂದ್ರೆ ಯಾವುದೇ ರೀತಿ ಜಗಳ ಮನಸ್ತಾಪಗಳನ್ನು ಕೂಡ ಬರಂಗಿಲ್ಲ. ಭಾಳ ಜನ ಇದ್ದಾಗ ಒಬ್ರೊಂದು ಕೆಲಸ ಮಾಡೋದ್ರಿಂದ ನಾವು ಆರಾಮಾಗಿ ಆಮೇಲೆ ಮಾತಾಡಿಕೊಂಡು ಕೂಡಕ್ಕೂ ಫ್ರೀ ಟೈಮ್ ಸಿಗ್ತದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ರೊಟ್ಟಿ ಮಾಡಕತ್ತಾರ. ಬಾಜಿ ಇನ್ನೂ ಮಾಡಿಲ್ಲ. ಸೊ ಬಾಜಿ ನಾನು ಮಾಡ್ಬೇಕಂತ ಅಂದ್ಕೊಂಡೇನ. ಬಾಂಡಿಗಳು ತಿಕ್ಕಿ ಕೊಟ್ಟಂಗೆ ನಾನು ಡಬ್ಬ ಹಾಕತ್ತಿದ್ದೆ ನೋಡ್ರಿ. ಯಾಕಂದ್ರೆ ಅಲ್ಲಿ ರೊಟ್ಟಿ ಮಾಡಕತ್ತಾರಲ್ಲ, ರೊಟ್ಟಿ ಮಾಡೋವಲ್ಲೇ ಬುಟ್ಟಿ ಇಟ್ಟಿರ್ತೇನೆ ನಾನು ಬಾಂಡಿದ. ಸೊ ಅಲ್ಲಿ ಜಾಗ ಇರೋಕ್ಕಿಲ್ಲ, ಅದಕ್ಕೆ ಈ ಕಡೆ ಇಟ್ಕೊಂಡಿದ್ನಿ. ಸೊ ಬೇಗ ಡಬ್ಬ ಹಾಕಾಕತ್ತಿದ್ನಿ. ಬೆಳಿಗ್ಗೆ ನಮ್ಗಂತೂ ಡೈರೆಕ್ಟ್ ಊಟನ ಬೇಕು ನೋಡ್ರಿ. ಊಟ ಅಂದ್ರೆ ರೊಟ್ಟಿ ಬಾಜಿ ಅದು. ಯಾಕಂದ್ರೆ ನಮ್ಮ ಚಿನ್ನು ಸ್ಕೂಲಿಗೆ ಹೋಗೋದ್ರಿಂದ ಅದೊಂದು ರೂಢಿ ಆಗಿಬಿಟ್ಟೈತಿ ನಮ್ಗೆ. ಬೆಳಗ್ಗೆ ಎದ್ದ ತಕ್ಷಣ ಅವಂಗೆ ಟಿಫನ್ ಕಟ್ಟೋದಿರ್ತೈತಿ ಮತ್ತು ಅವ್ನಿಗೆ ತಿನ್ನಿಸಿ ಕಳಿಸೋದಿರ್ತೈತಿ. ಹಾಗಾಗಿ ರೊಟ್ಟಿ ಇಲ್ಲ ಚಪಾತಿ ಈ ಥರ ಎಲ್ಲ ಮಾಡಿರ್ತೇನೆ. ಸೊ ಇವಾಗೇನೋ ಹಾಲಿಡೇ ಐತಿ. ಬಟ್ ಊರಿಂದ ಬಂದಾರಲ್ಲ, ಎಲ್ಲರಿಗೂ ಉಪ್ಪಿಟ್ಟು ಅವಲಕ್ಕಿ ಮಾಡ್ಕೊಂಡು ಕೂತ್ರು ಅಷ್ಟು ಇದಾಗಂಗಿಲ್ಲ, ಹೊಟ್ಟೆ ತುಂಬಂಗಿಲ್ಲ. ಡೈರೆಕ್ಟ್ ರೊಟ್ಟಿ ಆದ್ರೆ ಎಲ್ಲರೂ 2 ರೊಟ್ಟಿ ತಿಂದು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಮಧ್ಯಾಹ್ನವರೆಗೆ ಹೊಟ್ಟೆನ ಹಶ್ವಾಗಂಗಿಲ್ಲ. ಅದ್ರಾಗೂ ಈಗ ಬಂದಿದಾರಲ್ಲ, ಈಗ ರೊಟ್ಟಿ ಮಾಡತ್ತಾರ ಇವ್ರ ಆಂಟಿನೂ ಕೂಡ. ಇವ್ರಿಗೆ ರೊಟ್ಟಿ ಅಂದ್ರನ ಇಷ್ಟ. ಬೆಳಗ್ಗೆ ರೊಟ್ಟಿ ಬಾಜಿ ಅಂದ್ರೆ ಊರ ಕಡೆ ಇರ್ತಾರ ಅಂದ್ಕೂಡ್ಲೆ ರೊಟ್ಟಿ ಬಾಜಿ ಇದನ್ನ ಇಷ್ಟಪಡ್ತಾರೆ. ಸೊ ಅದಕ್ಕೆ ನಾನು ರೊಟ್ಟಿ ಮಾಡ್ತೇನೋ ಅಂತ ಹೇಳಿ ಅವರು ರೊಟ್ಟಿ ಮಾಡಕತ್ತಿದ್ರು. ಹುಡುಗರೆಲ್ಲ ಹೊರಗದಾರ ನೋಡ್ರಿ, ಆಟ ಅದು ಆಡಕತ್ತಾರ. ರೊಟ್ಟಿ ಜೊತೆ ಬಾಜಿ ಮಾಡ್ಬೇಕಂತ ಹೇಳಿ ಮೆಂತೆ ಕೂಡ ಸೋಸಿಟ್ಟಿದ್ದೈತಿ. ಮೆಂತೆ ಬಾಜಿ ಮಾಡ್ಬೇಕು ಅನ್ಕೊಂಡೇನ. ಅದಕ್ಕೆ ಬೆಳ್ಳುಳ್ಳಿ ಸುಲ್ದಿರ್ಲಿಲ್ಲ, ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಳಕ್ಕೆ ನಾ ಕೂತ್ಕೊಂಡೆ. ಮತ್ತು ರೈಸ್ ಕೂಡ ಮಾಡಬೇಕು. ಅಂದ್ರೆ ಬೆಳಗ್ಗೆ ನಾನು ರೊಟ್ಟಿ ಬಾಜಿ ಅನ್ನ ಸಾಂಬಾರು ಆಯ್ತಂದ್ರೆ ಹುಡುಗರೂ ಹಸಿವಾಗೈತೆ ಅಂಥೇಳಿ ಬರ್ತಿರ್ತಾರೆ. ಸೊ ರೊಟ್ಟಿ ನೋಡಿದ್ರಂದ್ರೆ ಸುಮ್ಮನೆ ಒಂದೊಂದು ರೊಟ್ಟಿ ತಿಂದು ಹೋಗ್ಬಿಡ್ತಾರೆ. ಇಲ್ಲ ಅಂದ್ರೆ ಮತ್ತು ಮಧ್ಯಾಹ್ನಕ್ಕೆ ಸಪ್ರೇಟಾಗಿ ಅಡುಗೆ ಮಾಡಕ್ಕೆ ಬಂದು ನಿಲ್ಬೇಕಾಗ್ತೈತಿ. ಅದಕ್ಕೆ ಬೆಳಗ್ಗೆನ ಮಾಡಕತ್ತೀವಿ. ಈಗ ನಾನು ಪಲ್ಯ ಮಾಡ್ಬೇಕಂತೇಳಿ ಮೆಂತೆ ಎಲ್ಲ ಇದು ಮಾಡಿಬಿಟ್ಟು ಬೆಳ್ಳುಳ್ಳಿ ಸುಲ್ಕೊಂಡು ಒಗ್ಗರಣೆ ಕೊಡಕತ್ತೀನಿ ನೋಡ್ರಿ. ಇನ್ನೊಂದೇನಂದ್ರೆ ಊರಿಂದ ಯಾರಾದರೂ ಮನೆಗೆ ಬಂದಾಗ ಮನೆಯೆಲ್ಲ ಫುಲ್ ತುಂಬ್ಕೊಂಡಿರ್ತೈತಿ ನೋಡ್ರಿ. ಒಂಥರ ಚಲೋ ಅನ್ನಿಸ್ತಿರ್ತೈತಿ. ಮತ್ತು ಎಲ್ಲರೂ ಹೋದ್ಮೇಲೆ ಅಂದ್ರೆ ಮನೆಯೆಲ್ಲ ಖಾಲಿ ಅನಿಸ್ತಿರ್ತದೆ. ಏನಂದ್ರೆ
ಒಂದಿಬ್ರಿಬ್ರು ಮೂರ್ ಜನ ಮನೇಲಿ ಇದ್ದು ಸಡನ್ಲಿ ಯಾರಾದ್ರೂ ಬಂದಾಗ ಆ ವಾತಾವರಣನ ಚೇಂಜ್ ಆಗ್ಬಿಟ್ಟಿರ್ತದ. ಅದ್ರಾಗೂ ಸಣ್ಣ ಹುಡುಗರು ಇದ್ದು ಅಂದ್ರ ಅವ್ರ ಗಲಾಟೆ ಆಟ ಇದೆಲ್ಲ ಫುಲ್ ಮನೆಯೊಳಗ ಒಂಥರ ಖುಷಿ ಕೊಡ್ತಿರ್ತದ. ನಮ್ ಚಿನ್ನುಗಂತೂ ಈ ತರ ಊರಿಂದ ಯಾರಾದ್ರೂ ಬಂದ್ರೆ ಫುಲ್ ಖುಷಿ ಆಗ್ತದ ನೋಡ್ರಿ. ಯಾಕಂದ್ರೆ ಒಬ್ನೇ ಇದ್ದು ಅವನಿಗೂ ಇದಾಗಿರ್ತದ. ಯಾರಾದ್ರೂ ಊರಿಂದ ಬಂದ್ರ ಅವನಿಗೆ ಇರುವಷ್ಟು ದಿನ ಎಲ್ಲ ಫುಲ್ ಮಜಾ ಮಾಡ್ತಿರ್ತಾನ. ಒಂಥರ ಖುಷಿ ಆಗ್ತಿರ್ತದ. ಸಿಟಿ ಒಳಗ ಯಾರು ಅಷ್ಟು ಜನ ಬರಂಗೇ ಇಲ್ಲ ನೋಡ್ರಿ. ಹಳ್ಳಿ ಕಡೆ ಅದೆಲ್ಲ ಹೋಗೋದು ಬರೋದು ಮಾಡ್ತಿರ್ತಾರ. ಅವ್ರವ್ರ ಲೈಫ್ ಅವ್ರವ್ರ ಇದ್ರೊಳಗ ಬಿಸಿ ಆಗ್ಬಿಟ್ಟಿರ್ತಾರ. ಸೊ ಅಂಕಿತ ಬಂದಿದ್ದ. ಅಂಕಿತನ್ ಜೊತೆ ಆಟ ಆಡ್ಕೋತ ಕೂತಿದ್ರು. ಆಮೇಲೆ ನಾನ ಪಲ್ಯ ಒಂದ್ ಕಡೆ ಇಟ್ಟೆ. ಆಂಟಿ ರೊಟ್ಟಿ ಮಾಡಿ ಹೋದ್ರವ್ರು. ಸೊ ಕ್ಲೀನ್ ಎಲ್ಲ ಮಾಡ್ಕೊಂಡು ಒಂದ್ ಸೈಡ್ ಗ್ಯಾಸ್ ಖಾಲಿ ಇತ್ತಲ್ಲ, ಸೊ ಅನ್ನಕ್ಕೆ ಇಡ್ಬೇಕಂತ ಹೇಳಿ ಅನ್ನಕ್ಕಿಟ್ಟೆ. ಇನ್ನೇನ್ ಪಲ್ಯನೂ ಆಗ್ತೈತಿ. ಅನ್ನ ಅಷ್ಟ ಆಯ್ತಂದ್ರ ಎಲ್ಲಾರು ಕುತ್ಕೊಂಡು ಊಟ ಮಾಡ್ಬಿಡ್ಬೇಕ. ಈಗ ನೋಡ್ಬೋದು ಇಲ್ಲಿ ಮೆಂತೆ ಬಾಜಿ ಮತ್ತು ರೊಟ್ಟಿ ತುಪ್ಪ ಖಾರ ಹಚ್ಕೊಂಡೇನ. ಇವತ್ತು ನಾನು ಹಾಸ್ಪಿಟಲ್ ಹೋಗೋದಿತ್ತು ನೋಡ್ರಿ. ಅಪಾಯಿಂಟ್ಮೆಂಟ್ ಇತ್ತು, ಅದಕ್ಕೆ ರೆಡಿ ಆಗಿದ್ದೇನ. ಕೆಲಸ ಎಲ್ಲ ಮುಗ್ದೈತಿ. ಊರಿಂದ ಬಂದವರು ಇನ್ನೂ ಅದಾರ. ಅದಕ್ಕೆ ಚಲೋ ಆಯ್ತು ಹೆಂಗಾದ್ರು ಅಂತ ಹೇಳ್ಬಿಟ್ಟು ಹೋಗಕ್ಕೆ ರೆಡಿ ಆಗಿದ್ದೇನ. ಟಿಫನ್ಗೆ ಇವತ್ತು ದೋಸೆ ಚಟ್ನಿ ಮೊಸರು ಮಾಡಿದ್ವಿ. ಆಮೇಲೆ ಚಾ ನಾನು ಕುಡಿಯಂಗಿಲ್ಲ. ಸುಮ್ಮ ಊರಿಂದ ಬಂದಾರ ಅಂದ ಕೂಡಲೇ ಅವ್ರ ಜೊತೆ ಸ್ವಲ್ಪ ಕುಡಿಬೇಕಂತ ಕುಡಿಯತ್ತೇನ. ಪ್ರತಿ ಸಾರಿನೂ ನಾವು ಹಾಸ್ಪಿಟಲ್ಗೆ ಬಂದಾಗ ಜಾಸ್ತಿ ಯಾರು ಜನ ಇರ್ತಿರ್ಲಿಲ್ಲ ನೋಡ್ರಿ. ಬೇಗನ ನಾವು ಮನೆಗೆ ಹೋಗ್ಬೋದಾಗಿತ್ತು. ಬಟ್ ಇವತ್ತೇನೋ ಗೊತ್ತಿಲ್ಲ, ಭಾಳ ಜನ ಅದಾರ. ಕಾಲೆಲ್ಲ ನುಸಾಕತ್ತವ. ವೇಟ್ ಮಾಡ್ರಿ ಕುತ್ಕೊಳ್ರಿ ಅಂತ ಹೇಳಿದಾರ. ನನಗಂತೂ ಕುತ್ಕೊಳಕನ ಆಗತ್ತ. ಕುತ್ಕೊಂಡ್ರೆ ಫುಲ್ ಬೆನ್ನು ನುಸೋದು ಮತ್ತು ಹೊಟ್ಟೆ ಎಲ್ಲ ಒಂಥರ ನೋಸ್ದಂಗೆ ಆಗೋದು ಆಗತ್ತಿತ್ತು. ಈ ಯಾವಾಗ ಬರ್ತೈತಿ ನಮ್ಮ ನಂಬರ್ ಅನ್ನಕತ್ತಿದ್ವಿ. ನಂಬರ್ ಅಂದ್ರೆ ಅಷ್ಟೊಂದು ನಂಬರ್ನು ಇರಲಿಲ್ಲ. ಆದರೂ ಕೂಡ ಏನೋ ಭಾಳ ಜನ ಅಂದ್ರೆ ಒಂದು 7-8 ಜನ ಬಂದಿದ್ರು ನೋಡ್ರಿ. ಅದ್ರಾಗೂ ಅವ್ರನ್ನ ಒಬ್ಬೊಬ್ಬರನ್ನ ಒಳಗಡೆ ಕರ್ಕೊಂಡು ಹೋದ್ರು ಕೂಡ ಟೈಮ್ ಭಾಳ ತಗೊಳಕ್ತಿದ್ರು. ಸೊ ಅದಕ್ಕೆ ಹೊರಗಡೆ ಸುತ್ತಾಡ್ಬೇಕಂತ ಹೇಳಿ ಮತ್ತೆ ಹೊರಗಡೆ ಬಂದ್ವಿ ನಾವು. ಯಾಕಂದ್ರೆ ಒಂದೇ ಕಡೆ ಕುತ್ಕೊಂಡು ನನಗೂ ತ್ರಾಸ ಆಗಾಕತ್ತಿತ್ತು. ಅದಕ್ಕೆ ಹೊರಗಡೆ ಸ್ವಲ್ಪ ಗಾಳಿ ತಗೊಳ್ಳೋಣಂತ ಮತ್ತೆ ಹೊರಗಡೆ ಅಡ್ಡಾಡಿದ್ರೆ ಏನಾದರೂ ನನ್ಗೆ ಕಡಿಮೆ ಆಗ್ತೈತೇನೋ ಅಂತ ಹೇಳಿ ಅಲ್ಲೇ ರೋಡಲ್ಲೇ ಹೋಗಿ ವಾಕ್ ಮಾಡಾಕತ್ತಿದ್ದೆ ನೋಡ್ರಿ. ನಡ್ಯಾಕೂ ಆಗತ್ತ. ಫುಲ್ ಸ್ಲೋ ನಡ್ಯಾಕತ್ತೇನ. ಈಗಂತೂ ನನಗೆ ಫಾಸ್ಟ್ ನಡ್ಯಾಕನ ಆಗ್ತಾ ಇಲ್ಲ. ತ್ರಾಸ ಆಗ್ತಿರ್ತೈತಿ ಮತ್ತು ಸುಸ್ತು ಆಗ್ತಿರ್ತೈತಿ. ನಿಲ್ಲಕ್ಕೂ ಆಗಂಗಿಲ್ಲ, ಕುತ್ಕೊಳಕ್ಕೂ ಆಗಂಗಿಲ್ಲ. ಮಲ್ಕೋಬೇಕು ಅನ್ನಿಸ್ತಿರ್ತೈತಿ. ಮಲ್ಕೊಂಡ್ರೆ ಒಂಥರ ರಿಲ್ಯಾಕ್ಸ್ ಅನ್ನಿಸ್ತೈತಿ. ಇಲ್ಲ ನಡ್ಯಾಕತ್ನಿ ಅಂದ್ರೆ ಫುಲ್ ಕಾಲು ನುಸೋದು, ಹೊಟ್ಟೆ ನುಸೋದು, ಬೆನ್ನು ನುಸೋದು ಈ ಥರ ಆಗ್ತದೆ. ಸರಿ ಹೊರಗಡೆ ನಡೆದು ಫುಲ್ ಮತ್ತೆ ಕಾಲು ಕೂಡ ನುಸಾಕತ್ತಿತ್ತು ನೋಡ್ರಿ. ಆಮೇಲೆ ಒಳಗಡೆ ಬಂದ್ವಿ. ನಮ್ಮ ನಂಬರ್ ಕೂಡ ಬಂತು. ಡಾಕ್ಟರ್ಗೆ ತೋರಿಸಿದ್ವಿ. ಆಮೇಲೆ ಹೊರಗೆ ಬಂದು ಇಲ್ಲಿ ಮೆಡಿಸಿನ್ ತೊಗೊಳಕತ್ತೀವಿ. तू इधर मार, मैं इसको मारता हूँ। आओ अंदर इन गुड़िया। ए नहीं, मैं बोल इसको मार, इसको। ए हम दोनों टीम कभी भी मार सकते। यार सतावड़ी को तो मोड़ा। इस तुगा एक बार तुगा नहीं। इसका एक खेलने का ना ये ना कोड रहा। तू नहीं करेगा? नहीं आडू ला। आरती लो। आरती में आला बता। बड़ा आता सकता। ನಮ್ಮ ಆಂಟಿ ಅದು ಬಂದು ಇವತ್ತಿಗೆ 4 ದಿನ ಆಯ್ತು ನೋಡ್ರಿ. ಇನ್ನೊಬ್ರು ಆಂಟಿ ಅವರು ನಮ್ಮ ಚಿನ್ನನ್ ಬರ್ತಡೇ ದಿನಾನ ಬಂದಿದ್ರು. ಅವರೊಂದು 2-3 ದಿನ ಇದ್ದು ಅವರು ಇಲ್ಲೇ ಲೋಕಲ್ ಇರ್ತಾರ. ಮನೆಗೆ ಹೋದ್ರು ಅವರು.
ಸೊ ಇವರು 4 ದಿನ ಆಯಿತು, ನಾಳೆಗೆ ಊರಿಗೆ ಹೋಗ್ತೇವೆ ಅಂಥೇಳಿ ಅನ್ನಕತ್ತಾರ. ಅದಕ್ಕೆ ಚಿಕನ್ ತೊಗೊಂಡು ಬಾ ಅಂತ ಹೇಳಿದ್ದೆ. ನಮ್ಮ ಹಸ್ಬೆಂಡ್ ಅವರು ತೊಗೊಂಡು ಬಂದು ಕಬಾಬ್ ಮಾಡಕತ್ತಾರ ನೋಡ್ರಿ. ನಾನು ಚಿಕನ್ ಸಾಂಬಾರು ಆಮೇಲೆ ರೈಸ್ ಮಾಡಿದ್ನಿ. ಮಾಡೋಕ್ಕಾಗತ್ತಾಗಿತ್ತು, ನನಗೆ ಫುಲ್ಲು ತ್ರಾಸ ಆಗತ್ತಿತ್ತು. ಅದಕ್ಕೆ ಬೇಗ ಮಾಡ್ಕೊಂಡು ಮುಗಿಸ್ಕೊಂಡು ಇವಾಗ ಅವ್ರಿಗೆ ಕಬಾಬ್ ಮಾಡಕ್ಕೆ ಹಚ್ಚಿದ್ದೇನೆ. ಮಸ್ತ್ ಮಾಡ್ತಾರೆ ಅವರು, ಅದಕ್ಕೆ ಮಾಡಾಕತ್ತಿದ್ದಾರೆ. ಏನಂದ್ರೆ ಯಾರಾದರೂ ಊರಿಂದ ಬಂದರೆ ಏನಾದರೂ ಸ್ಪೆಷಲ್ ಮಾಡಬೇಕಾಗ್ತದೆ ನೋಡ್ರಿ. ನಾವಂತೂ ಚಿಕನ್ ತಿನ್ನೋದ ಬಂದ್ ಮಾಡಿದ್ದೀವಿ, ಬಟ್ ಅವ್ರು ಬಂದಾರ ಅಂದ ಕೂಡಲೇ ಮಾಡಿದ್ವಿ. ಸೊ ಇವಾಗ ಊಟ ಮಾಡಕತ್ತೀವಿ. ಈ ಥರ ಐತಿ ರೆಸಿಪಿ. ಊರಿಗೆ ಹೋಗೋದೈತೆ ಅಂದ ಕೂಡಲೇ ನಾವಿನ್ನ ಮಲ್ಕೊಂಡಾಗನ ನಮ್ಮ ಆಂಟಿಯರು ಎದ್ಬಿಟ್ಟಾರ ನೋಡ್ರಿ. 5:05ವರೆಗೆ ಎದ್ಬಿಟ್ಟು ಕಸ ಹೊಡೆದು ರಂಗೋಲಿ ಹಾಕಿ ಕುಂಕುಮ ಅರಶಿನ ಅದು ಎಲ್ಲ ಹಚ್ಚಿ ಹೊರಗೆ ಬಂದು ಇಲ್ಲೂ ಕೂಡ ಅಂಗಳಕ್ಕದು ಎಲ್ಲ ನೀರು ಹಾಕಿ ರಂಗೋಲಿ ಹಾಕಿದಾರ. ಇವತ್ತು ಹೋಗಾರದಾರವ್ರ. ಬೇಜಾರಾಗತೈತೆ ನಮಗೂ, ಯಾಕಂದ್ರೆ ಒಂದು 4 ದಿನ ಇದ್ರು. ಮನೆಯೆಲ್ಲ ಒಂಥರ ತುಂಬ್ಕೊಂಡಂಗಾಗಿತ್ತು. ಇವಾಗ ಹೋಗಾಕತ್ತಾರ. ಎಲ್ಲ ಊರಿಂದ ಬಂದವರೆಲ್ಲ ಹೋಗ್ಬಿಟ್ರೆ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತದ. ಸೊ ಆಮೇಲೆ ರೂಢಿ ಆಗ್ತದ. ಬಟ್ ಹೋದಾಗ ಒಂದು 2 ದಿನ ಮಾತ್ರ ಒಂಥರ ಅನ್ನಿಸ್ತದ. ಅದಕ್ಕೆ ಬಸ್ ಇತ್ತು ನೋಡ್ರಿ ಬೆಳಗ್ಗೆ 6 ಗಂಟೆ ಆಗೈತಿ, ಇನ್ನೂ ಕತ್ಲಿತ್ತು. ನಮ್ಮ ಹಸ್ಬೆಂಡ್ ಅವರ ಬಿಟ್ಟು ಬರಕ್ಕೆ ಹೊಂಟಿದ್ದಾರೆ. इधर घूम के बैठो, इधर मुड़ के बैठो, इधर आओ, इधर आओ आराम से। नीचे मत गिरा, गिरा रहा है देखो, खत्म हो गया और कितना आगे जाएगा भाई। यहाँ से राइट ले लो, राइट ले तो बाय बाय, तो बाय बाय तू तेरे ऊपर दिखाई नहीं दे रहा मुझे। गो माताड़ा ನೋಡಿ ಕಲ್ಕೋ ಒಂದು ಸ್ವಲ್ಪ. ಹುರೇನ ಹಸ್ಲೇನ ಬಂದಾರ ನೋಡ್ರಿ. ಟಿವಿ ನೋಡ್ಕೋತ ಕೂತಾರ. ಏನಂದ್ರ ಊಟದ ಟೈಮ್ ಆಗಿತ್ತ, ಊಟ ಮಾಡ್ಬೇಕನ್ನತ್ತಿದ್ವಿ. ಅದಕ್ಕೆ ಅವ್ರಿಗೂ ಹಾಕೊಟ್ ಕೂಡ್ಲೆ ಹುರೇನ ತಿನ್ಕೋತ ಕೂತಾಳ ನೋಡ್ರಿ. ಚಂದ ಈ ಡ್ರೆಸ್ ಅಂತೂ ಮಸ್ತ್ ಐತಿ, ಚೂಡಿದಾರ. ಅವ್ರ ಅಣ್ಣ ಮ್ಯಾಲ ಕೂತಾನ, ಅವನಿಗೂ ಹಾಕಿ ಕೊಡ್ತೇವಿ. ಸೊ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂತೇಳಿ. ಐ ಹೋಪ್ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಬಾಯ್.